ಪುಡಿ ಮಸಾಲೆ ದೋಸೆ ತಿನ್ನಬೇಕು ಅನಿಸ್ತಿದೆ ಇವತ್ತು. ನೋಡುವಾಗಲೇ ಸಕ್ಕತ್ತಾಗಿದೆ. ಸರ್, ಒಂದು ಗೀ ಪುಡಿ ಮಸಾಲೆ ದೋಸೆ ಕೊಡಿ ಸರ್. ಗೀ ಪುಡಿ ಮಸಾಲೆ ದೋಸೆ ನಾನು ಒಂದು ಆರ್ಡ್ರ್ ಮಾಡಿದೆ, 2 ಕೊಟ್ಟಿದ್ದೀರಾ ಸರ್? ಒಂದು ತಗೊಂಡು ಒಂದು ಫ್ರೀ ಇದೆ, 2 ತಿಂದೆ ಮಜಾ ಮಾಡಿ ಸರ್. ಎಲ್ಲ ಹೆಂಗಿದ್ರಿ ದಾನಿಗ್ಲೇ ನಮಸ್ಕಾರ. ಇವತ್ತು ಬೆಳಿಗ್ಗೆ ತಿಂಡಿ ತಿನ್ನೋಕ್ಕೆ ಒಂದು ಕಡೆ ಬಂದಿದ್ದೀನಿ. ಇಲ್ಲಿ ನನಗೆ ಆಸೆ ಆಗಿದ್ದು ಗೀ ಪುಡಿ ಮಸಾಲ ತಿನ್ನಬೇಕು ಅಂತ. ಆಮೇಲೆ ನೋಡಿದ್ರೆ ಆಫರ್ ಅಂತೆ, ಬೈ 1 get 1 ಫ್ರೀ. ನೀವು ನಿಮ್ಮ ಲವರ್ ಜೊತೆ, ನೀವು ನಿಮ್ಮ ಹೆಂಡತಿ ಜೊತೆ, ನೀವು ನಿಮ್ಮ ಮಗು ಜೊತೆ ಬಂದರೆ ನೀವು ತೊಗೊಂಡ್ರೆ ಸಾಕು. ನಿಮ್ಮ ಹೆಂಡತಿ, ಮಗು, ಲವರ್ಗೆ ಯಾರಿಗಾದರೂ ಓಕೆ, ಒಂದಂತೂ ಫ್ರೀ. ಗ್ರಾಹಕರಿಗೆ ನಮಸ್ಕಾರಗಳು. ಸೊ ನಮ್ಮ ಬ್ರ್ಯಾಂಡ್ ಬಂದುಬಿಟ್ಟು ಸ್ವಾಸ್ಥ್ಯ ಕೆಫೆ ಅಂತಂದೇಳಿ ರೈಟ್ ಸೈಡಿಗೆ ಸಿಗುತ್ತೆ ನಿಮಗೆ. ವಿಜಯನಗರ ಮೇನ್ ರೋಡಿಂದ ಬರ್ತಾ ಇರಬೇಕಾದ್ರೆ ನಾವು ಒಂದು ಟ್ರೆಡಿಷನಲ್ ಫುಡ್ಗಳನ್ನ, ಪ್ಯೂರ್ ಸೌತ್ ಕೆನರಾದಂಥ ಟ್ರೆಡಿಷನಲ್ ಫುಡ್ಗಳನ್ನ ನಾವು ಸರ್ವ್ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ಇದರಲ್ಲಿ ಎಸ್ಪೆಷಲಿ ನಮ್ಮಲ್ಲಿ ತುಂಬ ಫೇಮಸ್ ಅಂತಂದರೆ ದೋಸೆ, ಇಡ್ಲಿ ಮತ್ತು ಕಾಫಿ. ನಮ್ಮ ಬೆಂಗಳೂರಿಯನ್ಸಿಗೆ ಮತ್ತು ನಮ್ಮೆಲ್ಲರಿಗೂ ಕೂಡ ಕರ್ನಾಟಕದವ್ರಿಗೆ ಭಾಳ ಅಂದರೆ ಭಾಳ ಫೇಮಸ್ ಫುಡ್ ಅಂದರೆ ದೋಸೆ ಮತ್ತು ಇಡ್ಲಿ. ಸೊ ಇದನ್ನು ನಾವು ಟ್ರೆಡಿಷನಲ್ಲಾಗಿ ನಮಗೆ ಇಷ್ಟ ಆಗಿರೋ ಥರ ಕ್ರಂಚಿಯಾಗಿ ಒಳಗಡೆ ಫಲ್ಪಿ ಫೀಲ್ ಬರೋ ಥರ ಮಾಡಬೇಕು ಅನ್ನೋ ಇಂಟೆನ್ಷನಿಂದ, ವೆರೈಟೀಸ್ ಆಫ್ ಚಟ್ನಿಗಳನ್ನು ಕೊಡಬೇಕು ಅನ್ನೋ ಇಂಟೆನ್ಷನ್ಗಳಿಂದ ನಾವೇನು ಮಾಡ್ತಾಯಿದ್ದೀವಿ, ಈ ಡಿಶ್ಗಳನ್ನ ಸರ್ವ್ ಮಾಡ್ತಾಯಿದ್ದೀವಿ. ಸೊ ಈ ಡಿಶ್ಗಳನ್ನ ಸರ್ವ್ ಮಾಡೋದಕ್ಕೆ ಮೇಕು ಕೂಡ ಮಾಡಬೇಕು. ನಮ್ಮ ಕಿಚನೆಲ್ಲ ಮೇಲ್ಗಡೆ ಇದೆ, ಕಿಚನಲ್ಲಿ ಮಾಡ್ತೇವೆ ಪ್ರತಿಯೊಂದನ್ನು. ಅದನ್ನು ತೊಗೊಂಬಂದ್ಬಿಟ್ಟು ಇಲ್ಲಿ ಹಾಕ್ತಾರೆ. ಈ ಡಿಶ್ಶನ್ನು ಮಾಸ್ಟರ್ ಬಂದುಬಿಟ್ಟು ನಾರಾಯಣ್ ಅಂತಂದೇಳಿ, ನಾರ್ತ್ ಇಂಡಿಯನ್ಸು. ಆದರೆ ಬಂದುಬಿಟ್ಟು ಸುಮಾರು ವರ್ಷಗಳಿಂದ ಕರ್ನಾಟಕದಲ್ಲಿದ್ದು ಕನ್ನಡನ ಕಲಿತು ಕನ್ನಡದಲ್ಲೇ ಮಾತಾಡ್ತಾರೆ, ಕಸ್ಟಮರ್ ಜೊತೆ ಮಾತಾಡ್ತಾರೆ, ಅವ್ರು ರಿವ್ಯೂ ತೊಗೊತಾರೆ, ಅವ್ರು ಯಾವ ಥರ ಬೇಕೋ ಆ ಫುಡ್ಗಳನ್ನ ರೆಡಿ ಮಾಡಿ ಕೊಡೋ ಅಂಥ ನಾಲೆಡ್ಜು ಇವ್ರ ಹತ್ರ ಇರೋದು. ಇವಾಗ ಇವರು ಮಸಾಲೆ ದೋಸೆ ಹಾಕ್ತಾಯಿದ್ದಾರೆ. ಮಸಾಲೆ ದೋಸೆ ಬಂದುಬಿಟ್ಟು 100 ಗ್ರಾಮ್ ಬ್ಯಾಟ್ರನ್ನ ಯೂಸ್ ಮಾಡ್ತೀವಿ ನಾವು. 6 to 7 ಇಂಚಸ್ ದೋಸೆ ಇರುತ್ತೆ, ಎಂಟೈರ್ ಡಯ ಬಂದುಬಿಟ್ಟು. ಇದು ನೀಟಾಗಿ ಕುಕ್ ಆಗಕ್ಕೆ ಬಿಡ್ತಾರೆ ಪ್ಲೇನ್ ಹಂಚಲ್ಲಿ, ಯಾಕೆಂದರೆ ಕ್ರಿಸ್ಪಿನೆಸ್ ಬರಬೇಕು ಒಂದು ಸೈಡು. ನಾವು ದೋಸೆ ಕುಕ್ ಮಾಡೋದು ಒಂದು ಸೈಡ್ ಮಾತ್ರ. ಗರಿ ಗರಿ ಆಗಿರ್ತಕ್ಕಂಥ ದೋಸೆ ಬಟ್ರ್ ಮೇಲೆ ಬಿದ್ದಾಗ ಕುಕ್ ಆಗೋಂಥ ರೇಂಜೇ ಬೇರೆ. ಅದು ಬಟ್ರ್ ಹಾಕಿದಾಗ ಬಟ್ರು ಹೀಟಲ್ಲಿ ಜನ್ರೇಟ್ ಆಗಬೇಕಾದ್ರೆ ಆ ತುಪ್ಪ ಆಗಿ ಕನ್ವರ್ಷನ್ ಆಗಬೇಕಾದ್ರೆ ಒಂದು ಫ್ಲೇವರ್ ಜನ್ರೇಟ್ ಆಗುತ್ತೆ. ಆ ಫ್ಲೇವರೇ ಎಲ್ಲರಿಗೂ ಟೇಸ್ಟ್ ಬರೋ ಅಂಥ ಕಾರಣ. ಸೊ ಇದು ಆಯಿಲಲ್ಲಿ ಮತ್ತು ಗೀ ಮತ್ತು ಬಟರು ಇವು ಮೂರೂ ಕೂಡ ಬಿದ್ದಾಗ ಒಂದು ರೇಷಿಯೋದಲ್ಲಿ ನಿಮಗೆ ಮೇಲ್ಗಡೆ ಇರ್ತಕ್ಕಂಥ ರೋಸ್ಟ್ನೆಸ್ ಏನಾಗುತ್ತೆ ಅದು ನೆಕ್ಸ್ಟ್ ಲೆವೆಲಲ್ಲಿ ಫೀಲ್ ಆಗುತ್ತೆ. ಇದು ನಮ್ಮ ಇಂಟೆನ್ಷನು. ಇದೇ ಥರ ಸರ್ವ್ ಮಾಡಬೇಕು ಅನ್ನೋದು, ಕಸ್ಟಮರಿಗೆ ಸರ್ವ್ ಮಾಡಬೇಕು ಅನ್ನೋದೊಂದು ಇಂಟೆನ್ಷನ್ ಇದೆ. ಸೊ ತಿನ್ನಂಥ ಕಸ್ಟಮರ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗಬೇಕು. ಮಾಡಿರ್ತಕ್ಕಂಥ ಆಲೂ ಪಲ್ಯನ, ಸಾಫ್ಟಾಗಿರ್ತಕ್ಕಂಥ ಆಲೂ ಪಲ್ಯನ ಅದ್ರ ಮೇಲೆ ಹಾಕ್ತಾರೆ. ಹಾಕಿದಾಗ ಅದ್ರಿರ್ತಕ್ಕಂಥ ಮಜಾನೇ ಬೇರೆ. ಸೊ ಈ ಥರ ಒಂದೊಂದು ಡಿಶ್ಗಳನ್ನು ಎವ್ರಿ ವೀಕಲ್ಲಿ ನಾವು ಕಸ್ಟಮರ್ಗಳಿಗೆ ತಿನ್ನಿಸ್ಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ನು. ನಾವು ಶ್ರಮಪಟ್ಟು ಮಾಡಿರ್ತಕ್ಕಂಥ ಪ್ರತಿ ಫುಡ್ಡನ್ನು ಕಸ್ಟಮರು ಪ್ರೀತಿಯಿಂದ ತಿನ್ನಬೇಕು, ಅದನ್ನು ಡಿಶ್ ಮಾಡಬೇಕು, ಅದನ್ನು ಟ್ರೈ ಮಾಡಿಬಿಟ್ಟು ಅನ್ನೋದು ನಮ್ಮ ಇಂಟೆನ್ಷನ್ನು. ಸೊ ಹಂಗಾಗಿ ಒಂದು ಟೀಮ್ ವರ್ಕ್ ಮಾಡ್ತಾ ಇಲ್ಲಿ ಎಂಟೈರ್ ಸ್ಟಾಫು ಯಾರು ಕೂಡ ಎಂಪ್ಲಾಯರ್ ಥರ ಫೀಲ್ ಮಾಡಲ್ಲ. ಇಲ್ಲಿ ಎಲ್ಲ ಫ್ರೆಂಡ್ಲಿಯಾಗಿ ಕೆಲಸ ಮಾಡ್ತಾಯಿದ್ದೀವಿ. ಎಲ್ಲರೂ ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ, ನಮ್ಮ ಹುಡುಗರು ಕೂಡ ನಿಂತ್ಕೊಂಡು ಕೆಲಸ ಮಾಡ್ತಾರೆ. ಒಂದು ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅನ್ನೋದೇ ಇಂಟೆನ್ಷನ್ ಆಗಿದೆ. ಓಕೆ, ಭರ್ಜರಿ ಆಫರ್ ಇವತ್ತು. ಒಂದು ಗೀ ಪುಡಿ ಮಸಾಲೆ ದೋಸೆ ತೊಗೊಂಡ್ರೆ ಇನ್ನೊಂದು ಫ್ರೀ. ಬಂದು ಒಂದು ಆರ್ಡ್ರು ಮಾಡಿದೆ, ತಿನ್ನೋಣ ಸಕಲಾಗಿ ಬೆಣ್ಣೆ ಗಿಣ್ಣೆ ತುಪ್ಪ ಎಲ್ಲ ಹಾಕಿ ಅದಕ್ಕೂ 2 ಥರ ಚಟ್ನಿ ಎಲ್ಲ ಕೊಟ್ಟಿದ್ರು. ಒಂದು ತಿನ್ನೋಣ ಅಂದ್ಕೊಂಡ್ರೆ ಇನ್ನೊಂದು ಫ್ರೀಯಾಗಿ ಕೊಟ್ಟಿದ್ದಾರೆ. ಇವತ್ತು ಬೆಳಗಿನ ತಿಂಡಿ ಭರ್ಜರಿ, ಒಂದಕ್ಕೆ ಒಂದು ಫ್ರೀ.
ಬನ್ನಿ ಗೀ ಪುಡಿ ಮಸಾಲೆ ದೋಸೆ ತಿನ್ನೋಣ, ಹೆಂಗಿದೆ ಹೇಳ್ತೀನಿ ಟೇಸ್ಟ್. ಅಬ್ಬಬ್ಬಬ್ಬ ನೋಡಿ, ಸಿಕ್ಕಾಬಟ್ಟೆ ತುಪ್ಪ ಹಾಕಿದ್ದಾರೆ, ನೀವು ನೋಡ್ಬೋದು. ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ತುಪ್ಪ, ಅದಕ್ಕೆ ಕೊಟ್ಟಿರೋದು ಬೆಣ್ಣೆ. ದೋಸೆ ಮೇಲೆ ಬೆಣ್ಣೆ ಕರಗಿ ಆಮೇಲೆ ಅದಕ್ಕೆ ಮ್ಯಾಚ್ ಆಗುವಂಥ ಪುಡಿ. ವಾರೆ ವಾ, ಒಳ್ಳೆ ಮಸಾಲ ಎಲ್ಲ ಹಾಕಿ ಕೊಟ್ಟಿದ್ದಾರೆ. ನೀವೇ ನೋಡಿದ್ರಿ ಮಾಡಬೇಕಿದ್ರೆ ತುಪ್ಪ ಬೆಣ್ಣೆ. ಅದಕ್ಕೆ 2 ಥರದ ಚಟ್ನಿ, ಆಮೇಲೆ ಸ್ವಲ್ಪ ಸಾಂಬಾರು ಕೊಡ್ತಾರೆ. 3 ಬಗೆ ಇದೆ ನಿಮಗೆ ಟೋಟಲಿ. ತಿನ್ನೋಣ, ಟೇಸ್ಟ್ ಹೆಂಗಿದೆ ನೋಡಬೇಕು. ಬೈ 1 ಗೆಟ್ 1 ಫ್ರೀ ಕೊಡ್ತಿದ್ದಾರಂತ, ಹೆಂಗಿರುತ್ತೆ ಟೇಸ್ಟು ನೋಡೋಣ. ದೋಸೆ ಸ್ವಲ್ಪ ನಿಮಗೆ ಮೀಡಿಯಮ್ಮು, ಅಂದರೆ ದೋಸೆ ನಿಮಗೆ ಸಿಕ್ಕಾಪಟ್ಟೆ ರೋಸ್ಟ್ ಆಗಿದೆ. ಆಮೇಲೆ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಇದಕ್ಕೆ ಬಿದ್ದಿರೋ ತುಪ್ಪ ಮತ್ತು ಬೆಣ್ಣೆಗೆ ನಮಗೆ ಯಾವ ಚಟ್ನಿ ರಸಮ್ ಅವಶ್ಯಕತೆಯೇ ಇಲ್ಲ ಅನಿಸ್ಬಿಡುತ್ತೆ, ಅಷ್ಟು ಚೆನ್ನಾಗಿ ರೋಸ್ಟಾಗಿ ಮಾಡಿದ್ದಾರೆ. ನನಗೆ ರೋಸ್ಟೆಡ್ ತಿನ್ನೋದ್ರಲ್ಲಿ ಇನ್ನೊಂಥರ ಮಜಾ. ಬಂಬಟ್ಟಾಗಿ ಕೊಟ್ಟಿದ್ದಾರೆ. ಅದ್ಭುತ ಟೇಸ್ಟ್ ಅಂತ ಹೇಳ್ಬೇಕು ನಿಮಗೆ. ಅದನ್ನು ಅದಕ್ಕೆ ಹಾಕಿರೋ ತುಪ್ಪ, ಆಮೇಲೆ ಬೆಣ್ಣೆ, ಆಲೂ ಪಲ್ಯ ಎಲ್ಲ ಸಖತ್ತಾಗಿರುತ್ತೆ. ಇನ್ನು ಅದನ್ನು ಚಟ್ನಿ ಒಟ್ಟಿಗೆ ಹಾಕೊಂಡು ತಿಂದ್ರಂತೂ ಕೇಳೋದೇ ಬೇಡ ಅನಿಸುತ್ತೆ. ನೋಡೋಣ ಚಟ್ನಿ ಒಟ್ಟಿಗೆ ಹೆಂಗಿದೆ ಅಂತ. ಏಕ್ದಮ್ ಚಕಾಸ್ ಟೇಸ್ಟು. ನಿಮಗೇನಾಗುತ್ತೆ, ಬೆಣ್ಣೆ ತುಪ್ಪ, ಆಲೂ ಪಲ್ಯ, ಅದು ಕೊಟ್ಟಿರುವ ಗಟ್ಟಿ ಚಟ್ನಿ, ಟೋಟಲಿ ಸೂಪರ್ ಟೇಸ್ಟ್ ಇದೆ. ಟೇಸ್ಟ್ ವೈಸು ಅಂತೂ ದೋಸೆ ಮಾತಾಡೋಂಗಿಲ್ಲ. ನಿಮ್ಗೆ ಇನ್ನೊಂದೇನೆಂದರೆ ಆಫರ್ ಇರೋದ್ರಿಂದ 2 ದೋಸೆ ಸಿಕ್ಕದಂಗೆ ಆಗುತ್ತೆ. ಒಂದು ತಿಂದರೆ ಇನ್ನೊಂದು ಭರ್ಜರಿಯರಿಗೆ ಫ್ರೀ ಬೇರೆ ಇದೆ. ಈ ಆಲೂ ಪಲ್ಯದೊಟ್ಟಿಗೆ ದೋಸೆ ವರ್ಸಸ್ ಆಲೂ ಪಲ್ಯ ನೋಡಿ, ಇದರಲ್ಲೂ ಬೆಣ್ಣೆ ಹಾಗೆ ತುಪ್ಪ ಬೆಣ್ಣೆ ತೇಲಾಡ್ತಿದೆ ದೋಸೆಯಲ್ಲಿ. ಬರೀ ಪುಡಿ ದೋಸೆ ಅಂತಲ್ಲ, ತುಪ್ಪ ಬೆಣ್ಣೆಯಿಂದ ಮುಳುಗೋಗಿರುವಂಥ ದೋಸೆ, ಅದು ಕೊಟ್ಟಿರೋ ಚಟ್ನಿ ಆಗಲಿ, ಟೋಟಲಿ ನಿಮಗೆ ಕಾಂಬಿನೇಷನ್ ಅಂತೂ ಸೂಪರಾಗಿ ಬಂದಿದೆ. Try to play it, but you're never gonna beat me. Look the other way, what I'm doing ain't easy. Bloody hands stained from the people who deceive me. Muddy hands break through the chains, go free me. Looking for change, looking for pain, pulling a mob, pushing a train. I'll never stop, stick to a lane, pick up the pieces and go rearrange. ಎಲ್ಲ ತಿಂದಮೇಲೆ ಒಂದು ಸೂಪರ್ ಡೂಪರ್ ಫಿಲ್ಟರ್ ಕಾಫಿಯೊಂದಿಗೆ ಇವತ್ತಿನ ಫುಡ್ ಬ್ಲಾಗ್ ಎಂಡ್ ಮಾಡಿದೆ. ಏಪ್ರಿಲ್ 10ರಿಂದ 14ರವರೆಗೆ ಬೈ 1 ಗೆಟ್ 1 ಫ್ರೀ. ಹಾಗೆ ಇದರದ್ದು ಅಡ್ರೆಸ್ಸು, ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಬನ್ನಿ, ಟೇಸ್ಟ್ ಮಾಡಿ, ವಿಶ್ ಮಾಡಿ. ಎಸ್, ಇದಾಗಿತ್ತು ನನ್ನ ಇವತ್ತಿನ ಸ್ಪೆಷಲ್ ವಿಡಿಯೋ. ದೋಸೆ ಅಂತೂ ಸಖತ್ತಾಗಿತ್ತು. ಆಮೇಲೆ ಇನ್ನೂ ವೆರೈಟೀಸ್ ಆಫ್ ತಿಂಡಿ ಇದೆ. ಪಡ್ಡು, ತುಪ್ಪದಿಂದ ಮಾಡಿದಂಥ ಪಡ್ಡು ಎಲ್ಲನೂ ಸೂಪರ್ ಆಗಿರುತ್ತೆ. ಬನ್ನಿ ಟೇಸ್ಟ್ ಮಾಡಿ. ಇವತ್ತಿಂದ 14ನೇ ತಾರೀಕುವರೆಗೂ ಭರ್ಜರಿಯಾಗಿ ಆಫರ್ ಬಿಟ್ಟಿದ್ದಾರೆ. ನೀವೇ ನೋಡಿದ್ರೆ ಯಾವುದೋ ಪ್ಲೈನ್ ದೋಸೆ, ಸಾದಾ ದೋಸೆ ಅಂತೂ ಅಲ್ಲ, ಇವ್ರು ಕೊಡ್ತಾ ಇರೋದು ಭರ್ಜರಿಯಾಗಿ ಗೀ ಪುಡಿ ಮಸಾಲೆ ದೋಸೆ.
ಬೈ 1 ಗೆಟ್ 1 ಫ್ರೀ. ಸೊ ಬನ್ನಿ ನೀವು ತಿನ್ನಿ ಹೊಟ್ಟೆ ತುಂಬ ಅಂತ ಹೇಳ್ತಾ ಮುಂದಿನ ವಾರ ಇನ್ನೊಂದು ಸೂಪರ್ ಡೂಪರ್ ವಿಡಿಯೋದಿಂದ ನಿಮ್ಮನ್ನು ಬರ್ತೀನಿ. ಎಲ್ಲರಿಗೂ ಖುಷಿಯಾಗಿರಿ, ನಗ್ತಾ ಇರಿ, ಟೇಕ್ ಕೇರ್, ಬಾಯ್.